2024 ಡಿಸೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ನೋಡೋದಾದ್ರೆ ಗುರು 9ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಈ ತಿಂಗಳು ಗುರುವಿನ ಅನುಗ್ರಹ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ. ರಾಹುವಿನ ಸ್ಥಾನ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಶನಿಯು 5ನೇ ಮತ್ತೆ 6ನೇ ಮನೆಯ ಅಧಿಪತಿಯಾಗಿ 6ನೇ ಮನೆಯಲ್ಲೇ ಇರೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ದೊರೆಯುತ್ತೆ. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಈ ತಿಂಗಳಲ್ಲಿ ಉನ್ನತ ಮಟ್ಟದ ಯಶಸ್ಸು ಮತ್ತು ಹೊಸ ವೃತ್ತಿ ಅವಕಾಶಗಳು ನಿಮಗೆ ದೊರೆಯುತ್ತೆ. ನೀವೇನಾದರೂ ಕೆಲಸ ಚೇಂಜ್ ಮಾಡಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಮಟ್ಟದ ಅಭಿವೃದ್ಧಿ ಆಗುತ್ತೆ. ವೈವಾಹಿಕ ಜೀವನದಲ್ಲಿ ಏನಾದರೂ ತೊಂದರೆ ಇದ್ರೆ ಈ ತಿಂಗಳಲ್ಲಿ ಅದು ಸರಿ ಹೋಗುತ್ತೆ. ಪತಿ ಪತ್ನಿ ಅನ್ಯೋನ್ಯತೆಯಿಂದ ಜೀವನ ಮಾಡೋದು ಸಾಧ್ಯವಾಗುತ್ತೆ. ಪರಸ್ಪರರಲ್ಲಿ ಪ್ರೀತಿ ವಿಶ್ವಾಸ ಹಾಗೇನೆ ಕೇರಿಂಗ್ ಜಾಸ್ತಿ ಬರುತ್ತೆ. ಗುರು 9ನೇ ಮನೆಯಲ್ಲಿ ಇರೋದ್ರಿಂದ ಹಣದ ಅರಿವು ಸರಾಗವಾಗಿ ಸಾಗುತ್ತೆ. ಯಾರಾದರೂ ಹಣ ಕೊಡೋದು ಇಲ್ಲ ಅಂದರೆ ಹಣ ಕೊಡೋದು ಪೆಂಡಿಂಗ್ ಇದ್ದರೆ ಈ ತಿಂಗಳಲ್ಲಿ ನಿಮಗೆ ಅದು ಸಿಗುತ್ತೆ. ಹಣದ ಉಳಿತಾಯ ಸಾಧ್ಯವಾಗುತ್ತೆ. ಹಾಗೆ ಹಣವನ್ನು ಉಳಿಸಲು ನೀವು ಪ್ಲ್ಯಾನಿಂಗ್ಗಳನ್ನು ಮಾಡ್ಕೋತೀರಾ. ಗುರು 9ನೇ ಮನೆಯಲ್ಲಿರೋದ್ರಿಂದ ಹಿಂದೆ ಇದ್ದಂಥ ಆರೋಗ್ಯ ಸಮಸ್ಯೆ ದೂರವಾಗಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ. ನಿಮ್ಮ ಕಷ್ಟಗಳು ಪರಿಹಾರವಾಗಲು ಓಂ ಕಾಳಿಕಾಯೇ ನಮಃ ಅಂತ ಪ್ರತಿದಿನ 41 ಬಾರಿ ಜಪಿಸಿ. ಇದರಿಂದ ನಿಮ್ಮ ಕಷ್ಟಗಳು ದೂರವಾಗಿ ಒಳ್ಳೆಯ ದಿನಗಳು ಪ್ರಾಪ್ತಿಯಾಗುತ್ತೆ. ರವಿಯು 3 ಮತ್ತು 4ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗಿನ ಅನಾರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ಬೋದು. ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಉತ್ತಮ. ಸೇವಿಸುವ ಆಹಾರದ ಮೇಲೆ ಹಿಡಿತವಿದ್ರೆ ಆರೋಗ್ಯ ಸುಧಾರಣೆ ಆಗುತ್ತೆ. ಕನ್ಯಾ ರಾಶಿಯವರ ತಂದೆ ತಾಯಿ ಮತ್ತು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ಮಂಗಳ ಗ್ರಹ 11ನೇ ಮನೆಯಲ್ಲಿರೋದ್ರಿಂದ ಮಂಗಳ ಕಾರ್ಯ ನಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೆಲ ಸಂದರ್ಭದಲ್ಲಿ ಮನೆಯವರೊಂದಿಗೆ ಮಾತಿನ ಚಕಾಮಕಿ ನಡೆಯೋ ಸಾಧ್ಯತೆ ಇದೆ. ದೊಡ್ಡದಾಗಿ ಜಗಳ ಏನೂ ಆಗೋದಿಲ್ಲ, ಆದರೆ ಮನೆ ಸದಸ್ಯರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. ಭಿನ್ನಾಭಿಪ್ರಾಯವಿದ್ದಾಗ ಈ ರೀತಿಯ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗುತ್ತೆ. ಈ ರೀತಿಯ ಸಂದರ್ಭದಲ್ಲಿ ಕನ್ಯಾ ರಾಶಿಯವರು ಸ್ವಲ್ಪ ತಾಳ್ಮೆಯನ್ನು ತಗೊಂಡು ಮಾತಿನ ಮೇಲೆ ಹಿಡಿತವನ್ನು ಇಡೋದ್ರಿಂದ ಈ ರೀತಿಯ ಸಮಸ್ಯೆಯಿಂದ ಪಾರಾಗಬಹುದು. ಮಂಗಳ ಕಾರ್ಯ ಮಾಡುವ ಯೋಗ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಇರುತ್ತೆ. ಬುಧ 3ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಮಕ್ಕಳ ವಿಷಯದಲ್ಲಿ ಒಳ್ಳೆಯ ಅಭಿವೃದ್ಧಿ ಸಾಧ್ಯವಾಗುತ್ತೆ. ಗುರು 9ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಮಾತಿಗೆ ಎಲ್ಲರೂ ಗೌರವವನ್ನು ಕೊಡ್ತಾರೆ. ತೂಕವಾದ ಮಾತನ್ನ ಈ ತಿಂಗಳಲ್ಲಿ ಕನ್ಯಾ ರಾಶಿಯವರು ಆಡಲಿದ್ದೀರಿ. ನಿಮ್ಮ ಮಾತಿಗೆ ಒಳ್ಳೆಯ ಮೌಲ್ಯ ಜನರಿಂದ ಸಿಗುತ್ತೆ. ಇದರಿಂದ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮಗೆ ಜನಾಕರ್ಷಣೆಯಿಂದ ಮನ್ನಣೆ ಸಿಗುತ್ತೆ. ಶುಕ್ರನು 3ನೇ ಮತ್ತು 4ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಶುಕ್ರನ ಅನುಗ್ರಹದಿಂದ ಧನಲಾಭ ಹೊಸ ವಾಹನ ಯೋಗ ನಿಮ್ಮದಾಗುತ್ತೆ. ಕನ್ಯಾ ರಾಶಿಯಲ್ಲಿರೋರು ಯಾರಾದರೂ ಹೊಸ ವೆಹಿಕಲ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ. ವಾಹನದಿಂದ ನಿಮಗೆ ಸುಖ ಪ್ರಾಪ್ತಿಯಾಗುತ್ತೆ. ರಾಹು 7ನೇ ಮನೆಯಲ್ಲಿರೋದ್ರಿಂದ ಯಾರಾದರೂ ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇದ್ರೆ ಸ್ವಲ್ಪ ಹುಷಾರಾಗಿರಿ. ಗರ್ಭಿಣಿ ಸ್ತ್ರೀಯರಾಗಿದ್ದರೆ ತಮ್ಮ ಆರೋಗ್ಯದತ್ತ ಗಮನವನ್ನು ಕೊಡೋದು ಒಳ್ಳೆಯದು. ದೂರ ಪ್ರಯಾಣವನ್ನು ಕಡಿಮೆ ಮಾಡಿ. ಕನ್ಯಾ ರಾಶಿಯವರಿಗೆ 1ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕ್ರೀಡೆಯಲ್ಲಿ ಜಯವನ್ನು ಕಾಣ್ತೀರಾ. ತೀರ್ಥಕ್ಷೇತ್ರಗಳ ಭೇಟಿಗೂ ಅವಕಾಶ ಈ ತಿಂಗಳಲ್ಲಿ ಇರುತ್ತೆ. ಕನ್ಯಾಧಿಪತಿ ಬುಧ ಆಗಿರೋದ್ರಿಂದ ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣ ಕೂಡಿ ಬರುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ಭವಿಷ್ಯ ನೋಡೋದಾದ್ರೆ ನೀವು ಇತರರಿಗೆ ಆದರ್ಶಪ್ರಾಯರಾಗಿರ್ತೀರಾ. ಸಾಮಾಜಿಕ ಸ್ಥಾನ ಮಾನ ಗೌರವ ಹೆಚ್ಚಾಗುತ್ತೆ. ಯಾವ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ಸಾಮರ್ಥ್ಯ ನಿಮಗೆ ಗುರುವಿನಿಂದ ಈ ತಿಂಗಳು ಸಿಗುತ್ತೆ. ಧನ ಲಾಭ ಪ್ರಾಪ್ತಿಯಾಗತ್ತೆ. ನಿಮ್ಮ ವಿಷಯದಲ್ಲಿ ನಿಮ್ಮನ್ನು ನೀವು ಎಲ್ಲೂ ಕೂಡ ಬಿಟ್ಟು ಕೊಡೋದಿಲ್ಲ, ಸೋಲೋದಿಲ್ಲ. ತುಂಬಾನೇ ಬಲಿಷ್ಠರಾಗಿರ್ತೀರ. ವೈದ್ಯಕೀಯ ಸಮಸ್ಯೆಯಿಂದ ದೂರವಾಗ್ತೀರಾ. ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಶತ್ರುಗಳನ್ನು ತುಂಬಾನೇ ಈಸಿಯಾಗಿ ಗೆಲ್ತೀರಾ. ಆದಷ್ಟು ಹಿರಿಯರಿಗೆ ಗೌರವವನ್ನು ಕೊಡಿ. ವಿದೇಶಿ ಪ್ರಯಾಣ ಅಥವಾ ವಿದೇಶಿ ಉದ್ಯೋಗದ ಬಗ್ಗೆ ಆಲೋಚಿಸ್ತಾ ಇದ್ರೆ ಪ್ರಯತ್ನ ಪಡಿ, ಖಂಡಿತ ನೆರವೇರುತ್ತೆ. ಸ್ನೇಹಿತರಿಂದ ಒಳ್ಳೆಯ ಸಪೋರ್ಟ್ ಸಿಗುತ್ತೆ. ತಿಂಗಳ ಅಂತ್ಯದಲ್ಲಿ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ. ಬಂಧುಗಳ ಆಗಮನವಾಗುತ್ತೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ದಾನದ ಗುಣ ಸಮಾಜ ಸೇವೆಯತ್ತ ನಿಮ್ಮ ಮನಸ್ಸು ವಾಲುತ್ತೆ. ಮೇಲಾಧಿಕಾರಿಗಳಿಂದ ಸಹಾಯ ಅಥವಾ ಪ್ರಮೋಷನ್ ಇತ್ಯಾದಿ ಸಿಗುವಂಥ ಯೋಗ ನಿಮಗೆ ಇರುತ್ತೆ. ಇನ್ನು ಕನ್ಯಾ ರಾಶಿಯವರ ಡಿಸೆಂಬರ್ ತಿಂಗಳ ನೆಗೆಟಿವ್ ಅಂಶಕ್ಕೆ ಬರೋದಾದರೆ ಕುಜ 11ನೇ ಮನೆಯಲ್ಲಿ ನೀಚನಾಗಿರೋದ್ರಿಂದ ನಿಮ್ಮ ಮಾತು ಸ್ವಲ್ಪ ರೂಢಾಗಿರುತ್ತೆ.
ಏನು ಮಾತಾಡ್ತಾ ಇದ್ದೀರಾ ಅದು ನಿಮಗೆ ಸರಿ ಅನ್ನಿಸ್ತಾ ಇರ್ಬೋದು, ಆದರೆ ಕೇಳುವ ವ್ಯಕ್ತಿಗೆ ಅದು ರೂಢ್ ಅಂತ ಅನಿಸುತ್ತೆ. ಹಾಗಾಗಿ ಆ ವ್ಯಕ್ತಿಗೆ ನಿಮ್ಮ ಮೇಲಿನ ಅಭಿಪ್ರಾಯ ಚೇಂಜ್ ಆಗ್ಬೋದು. ಇದರಿಂದ ನಿಮಗೆ ಸಂಬಂಧದಿಂದಾಗಲಿ ಅಥವಾ ವ್ಯವಹಾರದಿಂದನೇ ಆಗಲಿ ನಷ್ಟ ಉಂಟಾಗುವ ಚಾನ್ಸ್ ತುಂಬಾನೇ ಇರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಆಡುವ ಮಾತಿನ ಮೇಲೆ ಆದಷ್ಟು ಗಮನವನ್ನು ಹರಿಸಿ ಸಮಯ ಸಂದರ್ಭ ನೋಡಿಕೊಂಡು ನಿಮ್ಮ ಮೇಲೆ ನೀವು ಕಂಟ್ರೋಲ್ ಇಟ್ಕೊಳ್ಳೋದು ಒಳ್ಳೆಯದು. ದೂರ ಪ್ರಯಾಣದಿಂದ ನಷ್ಟ ಆಗುವ ಸಾಧ್ಯತೆ ಇದೆ. ಆದಷ್ಟು ದೂರ ಪ್ರಯಾಣವನ್ನು ಕಡಿಮೆ ಮಾಡ್ಕೊಳ್ಳಿ. ಅತಿಯಾಗಿ ಯಾರನ್ನ ಕೂಡ ನಂಬೋದಿಕ್ಕೆ ಹೋಗಬೇಡಿ. ನಂಬಿದವರೇ ಮೋಸ ಮಾಡುವಂಥ ಚಾನ್ಸ್ ಇರುತ್ತೆ. ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾಗ ಅಲ್ಲಿ ಒಂದಲ್ಲ 100 ಬಾರಿ ಯೋಚನೆ ಮಾಡಿ ಆದಷ್ಟು ಶೀಘ್ರ ನಿರ್ಧಾರಗಳನ್ನು ತಗೋಬೇಡಿ. ಇದರಿಂದ ನಿಮಗೆ ಸಮಸ್ಯೆ ಉಂಟಾಗುತ್ತೆ. ಕನ್ಯಾ ರಾಶಿಯವರೇನಾದರೂ ಭೂಮಿ ವ್ಯವಹಾರ ಮಾಡಬೇಕು ಅಥವಾ ಸೇಲ್ ಮಾಡಬೇಕು ಇಲ್ಲ ತಗೋಬೇಕು ಅಂತ ಏನಾದರೂ ಇದ್ದರೆ ನಿಮಗೆ ಈ ತಿಂಗಳಲ್ಲಿ ಅನಾನುಕೂಲತೆಯೇ ಜಾಸ್ತಿ ಇರುತ್ತೆ. ಆದಷ್ಟು ಈ ರೀತಿಯ ನಿರ್ಧಾರಗಳನ್ನು ತಗೋಬೇಕು ಅಂತ ಇದ್ದರೆ ಸಂಕ್ರಾಂತಿಯ ನಂತರ ತಗೊಳ್ಳಿ. ಯಾಕಂದರೆ ಈ ಟೈಮಲ್ಲಿ ನಿಮಗೆ ಕುಜ ನೀಚ ಸ್ಥಾನದಲ್ಲಿದ್ದಾನೆ. ಆದಷ್ಟು ನೀವು ಸಂಕ್ರಾಂತಿ ನಂತರ ಈ ರೀತಿಯ ವಿಷಯಗಳಲ್ಲಿ ಮುಂದುವರಿಯೋದು ಉತ್ತಮ. ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಕುಟುಂಬದವರ ಜೊತೆ ಭಿನ್ನಾಭಿಪ್ರಾಯ ಇರುತ್ತೆ. ಜೊತೆಗೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಈ ತಿಂಗಳಲ್ಲಿ ಹೋಗಬೇಡಿ. ಆದಷ್ಟು ಹಣವನ್ನು ಉಳಿತಾಯ ಮಾಡೋದ್ರತ್ತ ಗಮನವನ್ನು ಹರಿಸಿ ಬ್ಯಾಲೆನ್ಸ್ ಆಗಿ ಎಲ್ಲವನ್ನ ಕೂಡ ನೋಡಿಕೊಳ್ಳೋದು ಉತ್ತಮ. ಈ ತಿಂಗಳಲ್ಲಿ ಹೆಚ್ಚೇನೂ ನಿಮಗೆ ನೆಗೆಟಿವ್ ಅಂಶ ಇರೋದಿಲ್ಲ. ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವ ಮೂಲಕ ನಿಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಿ. ಸಾಧ್ಯವಾದರೆ ಈಶ್ವರ ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರಿಗೆ ಆ ದೇವರು ಯಾವತ್ತೂ ಕೂಡ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.